ಇನ್ನು ದ್ವಾದಶ ಭಾವದಲ್ಲಿ ವಕ್ರ ಶನಿ ಇರೋದ್ರಿಂದ ನೋಡಿ, ಇದು ತುಂಬಾ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ದ್ವಾದಶ ಭಾವದಲ್ಲಿ ಮೀನರಾಶಿಯಲ್ಲಿ ಜಲತತ್ವ ರಾಶಿಯಲ್ಲಿ ಶನಿ ವಕ್ರನಾಗಿದ್ದಾನೆ. ಇದರಿಂದ ಏನಾಗುತ್ತೆ, ಜನರ ನಿತ್ಯ ಜೀವನದ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಶನಿಗೂ ಕೂಡ ಈ ಯಾವುದು ಕುಜನ ದೃಷ್ಟಿ ಇದೆ. ಇದರಿಂದ ಏನು, ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಾಗ್ಬೋದು, ಆರೋಗ್ಯ ಸಮಸ್ಯೆಗಳು, ಅಪಘಾತಗಳಾಗುವಂಥದ್ದು. ಅವಶ್ಯಕವಾಗಿ ಈ 3 ತಿಂಗಳು ಇದೇ ರಾಶಿ ಆ ರಾಶಿ ಅಂತ ಅಲ್ಲ, ಗ್ರಹಣ ಆಗಿದೆಯಾ, ಪರಿಸರಕ್ಕೆ ಆಗಿರುವಂಥದ್ದು ಇದು. ಹಾಗಾಗಿ ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಈಗ ಏನು ಮೀನರಾಶಿಯಲ್ಲಿ ಈಗ ದ್ವಾದಶ ಭಾವದಲ್ಲಿ ವಕ್ರಶನಿ ಇರೋದ್ರಿಂದ ಏನಾಗ್ತಾ ಇದೆ, ನಿಮಗೆ ಕೆಲವೊಂದು ಒಂದು ಆಕ್ಸಿಡೆಂಟ್ಗಳು ಆಗುವಂಥದ್ದಾಗುತ್ತೆ. ಅಂದರೆ ಒಂದು ಅಪಘಾತಗಳು ಪದೇ ಪದೇ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅಪಘಾತಗಳು ಕೂಡ ನಾವು ಹಿಂದೆಲ್ಲ ನೋಡಿದ್ದೀವಿ ನಾವು. ಈಗ ಇದು ನೋಡಿ, ಈಗ ಜಲತತ್ವ ರಾಶಿ, ಈಗ ಜಲಕ್ಕೆ, ಈಗ ಮೊನ್ನೆ ನಾವು ವಾಯುತತ್ವ ತೊಂದರೆ ಆದಾಗ ಈ ಏನು ಹೇಳ್ತಾರೆ, ಈಗ ವಿಮಾನ ಅಪಘಾತಗಳೆಲ್ಲ ನಾವು ನೋಡಿದ್ವಿ ನಾವು. ಇವಾಗ ಜಲತತ್ವ ಅಂತಂದಾಗ ಈಗ ಜಲದಲ್ಲಿ ಕೆಲವೊಂದು ತೊಂದರೆಗಳಾಗ್ಬೋದು, ಈ ಹಡಗುಗಳು ತೊಂದರೆಗಳಾಗುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಜಾಗೃತರಾಗಿ ಇದನ್ನೆಲ್ಲ ಕೂಡ ನಾವು ವಿಶ್ಲೇಷಣೆ ಮಾಡ್ತಾ ತಿಳ್ಕೊಳ್ಬೇಕು ಅಂತ ಹೇಳುತ್ತೆ ಜಾತ್ರ.